ಬೆಂಗಳೂರಲ್ಲಿ ಕೆಜಿ ಹಳ್ಳಿ ಮತ್ತು ಡಿಜೆ ಹಳ್ಳಿ ಠಾಣೆಗಳಿಗೆ ಬೆಂಕಿ ಇಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ರಾಷ್ಟ್ರೀಯ ತನಿಖಾ ದಳದ ನ್ಯಾಯಾಲಯ ಅತ್ಯಂತ ಮಹತ್ವವಾದಂತಹ ತೀರ್ಪನ್ನು ಕೊಟ್ಟಿದೆ. ಮೂವರು ಆರೋಪಿಗಳಿಗೆ 7 ವರ್ಷಗಳ ಕಠಿಣ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ಈ ಮೂವರು ಕೂಡ ನಿಷೇಧಿತ ಉಗ್ರಗಾಮಿ ಸಂಘಟನೆ ಪೀಪಲ್ ಫ್ರಂಟ್ ಆಫ್ ಇಂಡಿಯಾ ಏನಿದೆ PFI ಇದರ ಕಾರ್ಯಕರ್ತರು. ಸೈಯದ್ ಇಕ್ರಮುದ್ದೀನ್, ಸೈಯದ್ ಆಸಿಫ್ ಮತ್ತು ಮೊಹಮ್ಮದ್ ಅತೀಫ್ಗೆ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ. 7 ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿ ಇವತ್ತು ಬೆಂಗಳೂರಿನ NIA ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. 2020ರಲ್ಲಿ ಬೆಂಗಳೂರಿನ ಕೆಜಿ ಹಳ್ಳಿ ಮತ್ತು ಡಿಜೆ ಹಳ್ಳಿ ಬಳಿ ನಡೆದಂತಹ ಗಲಭೆಯ ಸಂದರ್ಭದಲ್ಲಿ ಈ ಕಿರಾತಕರು ಠಾಣೆಗಳಿಗೆ ಬೆಂಕಿಯನ್ನು ಹಚ್ಚಿದರು. ಠಾಣೆಗಳಿಗೆ ಅತ್ಯಂತ ಮಹತ್ವದ ತೀರ್ಪು. ಕಾರಣ ಏನು ಅಂತ ಹೇಳಿದ್ರೆ 2020ರಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಂತಹ ಕೃತ್ಯ ಇದು. ಆ ಕೃತ್ಯ ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿತು. ಒಂದು ಏರಿಯಾದಲ್ಲಿ ದಂಗೆ, ಕೆಜಿ ಹಳ್ಳಿ ಡಿಜೆ ಹಳ್ಳಿ ಏರಿಯಾದಲ್ಲಿ ದಂಗೆ. ಆ ದಂಗೆಯ ಬಳಿಕ ಆ ದಂಗೆಯಲ್ಲಿ ಭಾಗಿಯಾಗಿದ್ದಂತಹ ಕಿರಾತಕರು, ಅಯೋಗ್ಯರು, PFI ಸಂಘಟನೆ, ನಿಷೇಧಿತ ಉಗ್ರಗಾಮಿ ಸಂಘಟನೆ PFIನ ಕಾರ್ಯಕರ್ತರು ಸೈಯದ್ ಇಕ್ರಮುದ್ದೀನ್, ಸೈಯದ್ ಆಸಿಫ್, ಮೊಹಮ್ಮದ್ ಅತೀಫ್ ಇವರನ್ನು ಒಳಗೊಂಡಂತೆ ಇತರೆ ಆರೋಪಿಗಳು ಠಾಣೆಗಳಿಗೆ, ಪೊಲೀಸ್ ಠಾಣೆಗಳಿಗೆ ಬೆಂಕಿ ಹಾಕಿದ್ರು, ಪೊಲೀಸ್ ವಾಹನಗಳಿಗೆ ಬೆಂಕಿ ಹಚ್ಚಿದ್ರು, ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು. ಅಷ್ಟರ ಮಟ್ಟಿಗೆ ದುರಹಂಕಾರ, ದಿಮಾಕು, ಸೊಕ್ಕು, ಪೊಗರು, ದೇಶದ್ರೋಹಿ ಆಲೋಚನೆ, ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳು ಇವೆಲ್ಲ ಅವರನ್ನು ರಾಷ್ಟ್ರೀಯ ತನಿಖಾ ದಳ ಭಯೋತ್ಪಾದಕ ಕೃತ್ಯಗಳಿಗೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ನಡೆಸುವಂತಹ ರಾಷ್ಟ್ರೀಯ ತನಿಖಾ ದಳ ತನಿಖೆಯನ್ನು ನಡೆಸಿ ಆ ಮೂವರು ಆರೋಪಿಗಳಿಗೂ ಕೂಡ 7 ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ಇವತ್ತು ಅತ್ಯಂತ ಮಹತ್ವದ ತೀರ್ಪು, ಅತ್ಯಂತ ಮಹತ್ವದ ತೀರ್ಪು. ವೆರಿ ಬಿಗ್ ಡೆವಲಪ್ಮೆಂಟ್ ಇದು. ಕಾರಣ ಒಂದು ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚುವುದರ ಮಟ್ಟಿಗೆ ಮನಸ್ಥಿತಿ ಒಳಗಡೆ ಅಷ್ಟರ ಮಟ್ಟಿಗೆ ಆಂಟಿ ಸೋಷಿಯಲ್ ಎಲಿಮೆಂಟ್, ಅಷ್ಟರ ಮಟ್ಟಿಗೆ ದೇಶದ್ರೋಹಿ ಕೃತ್ಯದ ಆಲೋಚನೆ ಈ ಪುಂಡರ ತಲೆಯಲ್ಲಿ ಹೊಕ್ಕಿದೆ ಅಂತ ಹೇಳಿದ್ರೆ ಇವರು ಜೀವಮಾನದಲ್ಲಿ ಯಾವತ್ತೂ ಕೂಡ ಈ ದೇಶಕ್ಕೆ ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ತಾರೆ ಅಂತ ಹೇಳಿದ್ರೆ ಭಯ ಇಲ್ಲ ಅಂತ ಯಾರೋ ಅಯೋಗ್ಯರು PFI ಸಂಘಟನೆ, SDPIನ ಮಾತೃ ಸಂಸ್ಥೆ ಅದು. ಆ SDPI ಅವರು ಏನು ದೊಡ್ಡ ಹೋರಾಟಗಾರರು ಅನ್ನೋ ಥರ ಬಿಲ್ಡಪ್ ಕೊಟ್ಕೊಂಡು ಊರೆಲ್ಲ ಹೋರಾಡ್ತಾ ಇದ್ದಾರೆ. ವಫ್ ಕಾಯ್ದೆಯ ವಿರುದ್ಧ ಹೋರಾಟ, ಎಲ್ಲ ಹೋರಾಟ. ಆ ಸಂಘಟನೆಯ ಮಾತೃ ಸಂಸ್ಥೆ PFI, ಆ PFIನ ದುರುಳರು, ದುಷ್ಟರು, ದೇಶದ್ರೋಹಿಗಳು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ತಾರೆ ಅಂತ ಹೇಳಿದ್ರೆ ಇನ್ನು ಎಷ್ಟರ ಮಟ್ಟಿಗೆ ಆಲೋಚನೆ ಹೆಂಗಿರ್ಬೋದು ಅವ್ರದ್ದು. ಏನು ಮಾಡಿದ್ರು ನಡೆಯುತ್ತೆ ಅಂತ, ಏನು ಮಾಡಿದ್ರು ನಡೆಯುತ್ತೆ. FIR ಆದ ತಕ್ಷಣ ಮುಸಲ್ಮಾನರನ್ನು ಟಾರ್ಗೆಟ್ ಮಾಡಲಾಯಿತು ಅಂಥೇಳಿ ಬೊಬ್ಬೆ ಹೊಡೆಯುವಂಥದ್ದು. ಅಲ್ಪಸಂಖ್ಯಾತರನ್ನು ಕಂಡ್ರೆ ಸರ್ಕಾರಕ್ಕಾಗಲ್ಲ, ಅದಕ್ಕೋಸ್ಕರ ಟಾರ್ಗೆಟ್ ಮಾಡಲಾಗ್ತಿದೆ, ಅಲ್ಪಸಂಖ್ಯಾತರಿಗೆ ರಕ್ಷಣೆ ಇಲ್ಲ, ಈ ಥರದ ಬೊಬ್ಬೆ ಹೊಡ್ಕೊಂಡು ತಿರುಗಾಡೋದು ಮಾಡುವಂಥದ್ದೆಲ್ಲ ಇಂಥ ಕೃತ್ಯಗಳು. ಪೊಲೀಸ್ ಠಾಣೆಗೆ ಬೆಂಕಿ ಹಚ್ತಾರೆ ಅಂದರೆ ಒಂದು ದೇಶದಲ್ಲಿ ಭಯ ಇಲ್ಲ ಅಂತ. ಇವರು ಮಾದರಿಗಳಾದರು, ಕೆಲವು ಇತರೆ ಕಿರಾತಕರಿಗೂ ಮಾದರಿ ಆದರು. ಇದೇ ಥರದ ಇನ್ಸಿಡೆಂಟ್ಗಳಾದವು. ಈ ಚಿತ್ರದುರ್ಗದಲ್ಲಿ ಒಂದಾಯಿತು, ಪೊಲೀಸರ ಮೇಲೆ ಹಲ್ಲೆಗೆ ಪ್ರಯತ್ನವನ್ನು ಪಟ್ಟರು ಚಿತ್ರದುರ್ಗದಲ್ಲಿ. ಮೈಸೂರಲ್ಲಿ ಒಂದು ಇನ್ಸಿಡೆಂಟ್ ಆಯಿತು, ಪೊಲೀಸರ ಮೇಲೆ ಹಲ್ಲೆಗೆ ಪ್ರಯತ್ನವನ್ನು ಪಟ್ಟರು. ಬಿಕಾಸ್ ಆಫ್ ದಿಸ್ ಟೈಪ್ ಆಫ್ ಕೇಸುಗಳ ಪ್ರಿಸಿಡೆಂಟು ಏನೂ ಆಗಲ್ಲ ಅಂತ, ಭಯ ಇಲ್ಲ. ಸೊ ಅಂತಹ ಪುಂಡರು, ಅಂತಹ ದೇಶದ್ರೋಹಿಗಳು. ಕಾರಣ ಅವರನ್ನು ಅನ್ಲಾಫುಲ್ ಪ್ರಿವೆನ್ಷನ್ ಏನು ಆ್ಯಕ್ಟಿವಿಟೀಸ್ ಏನಿದೆ, ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ UFA, ಅದರ ಅಡಿಯಲ್ಲಿ ಅವರ ಮೇಲೆ FIR ದಾಖಲಾಗಿ ತನಿಖೆ ನಡೆದಿರುವಂಥದ್ದು ದೇಶದ್ರೋಹದ ಕೃತ್ಯ ಅಂತ. ಸೊ ಆ ಪುಂಡರಿಗೆ 7 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಸೈಯದ್ ಇಕ್ರಮುದ್ದೀನ್, ಸೈಯದ್ ಆಸಿಫ್, ಮೊಹಮ್ಮದ್ ಅತೀಫ್ ಈ ಮೂವರು ಪುಂಡರು, ದೇಶದ್ರೋಹಿಗಳು, ದುಷ್ಟರಿಗೆ ಇವತ್ತು ನ್ಯಾಯಾಲಯ ಶಿಕ್ಷೆಯನ್ನು ವಿಧಿಸಿದೆ. ಇವರು
ಕರ್ನಾಟಕ ಹೈಕೋರ್ಟ್ಗೂ ಕೂಡ ಮೇಲ್ಮನವಿಯನ್ನು ಸಲ್ಲಿಸಿದ್ರು. ಒಟ್ಟು 16 ಮಂದಿ ಇದ್ದಾರೆ ಈ ಕೇಸ್ನಲ್ಲಿ. ನಮ್ಮ ಮೇಲಿನ FIR ಅನ್ನು ತೆಗೆದು ಹಾಕಬೇಕು ಅಂತೇಳಿ. ನಾವು ಏನು ಮಾಡಿಲ್ಲ, ನಾವು ಪರಮ ಸಾಚರು. ನಮ್ಗೆ ಗೊತ್ತೇ ಇಲ್ಲ. ನಮ್ಮವರು ತರಕಾರಿ ತರಕ್ಕೆ ಹೋಗ್ತಾಯಿದ್ರು, ಸೊಪ್ಪು ತರಕ್ಕೆ ಹೋಗ್ತಾಯಿದ್ರು, ಈ ಥರದ್ದು ಕಥೆಗಳು. ವೆರಿ ಗುಡ್ ಜಜ್ಮೆಂಟ್ NIA ಕೋರ್ಟ್ನಿಂದ. ಮೆಸೇಜ್ಗಳು ಹೋಗಬೇಕು. ಈ ಕೇಸ್ಗಳಲ್ಲೆಲ್ಲ ಖುಲಾಸೆ ಆಗಿಬಿಟ್ರೆ ಆಮೇಲೆ ಭವಿಷ್ಯದಲ್ಲಿ ಇದು ರಿಪೀಟ್ ಆಗುತ್ತೆ, ಶಿಕ್ಷೆ ಆಗದೆ ಹೋದರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.